ರುದ್ರ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ಕಾಂತಾರ ಸಿನಿಮಾ ನೋಡಿ, KGF ಕನ್ನಡ ಚಿತ್ರರಂಗವನ್ನು ಒಂದು ದೊಡ್ಡ ಮೈಲಿಗಲ್ಲಿಗೆ ತೆಗೆದುಕೊಂಡು ಹೋದಂತಹ ಸಿನಿಮಾ. ಆದರೆ ಕಾಂತಾರ ಕೂಡ ಅಷ್ಟೇನೆ, ಪರಭಾಷಿಗರು ಕನ್ನಡ ಚಿತ್ರರಂಗದತ್ತ ನೋಡುವಂತೆ ಮಾಡಿದಂತಹ ಸಿನಿಮಾ ಕಾಂತಾರ. ರಿಷಬ್ ಶೆಟ್ಟಿಯವರ ಅದ್ಭುತವಾದಂತಹ ಅಭಿನಯ, ಅದ್ಭುತವಾದಂತಹ ಡೈರೆಕ್ಷನ್ನು, ಆ ದೈವವನ್ನು ತೆರೆ ಮೇಲೆ ತಂದಂತಹ ರೀತಿ, ಪ್ರತಿಯೊಬ್ಬರೂ ಕೂಡ ಬಹುಪರಾಕ್ ಹೇಳಿದಂತಹ ಸಿನಿಮಾ, ನೂರಾರು ಕೋಟಿ ಕ್ಲಬ್ ಸೇರಿದಂತಹ ಸಿನಿಮಾ. ಅದಾದಮೇಲೆ ಕಾಂತಾರ ಚಾಪ್ಟರ್ 1 ಶುರುವಾಗುತ್ತೆ ಅಂತ ಹೇಳಿದಾಗಲೇ ಅಭಿಮಾನಿಗಳು ಒಂದು ರೀತಿಯಲ್ಲಿ ಮೈ ರೋಮಾಂಚನ ಆಯಿತು. ಕಾಂತಾರನೇ ಭಾಳ ಅದ್ಭುತವಾಗಿದೆ, ಇನ್ನು ಕಾಂತಾರ ಚಾಪ್ಟರ್ 1 ಸಿನಿಮಾ ಯಾವ ರೀತಿ ಇರಬಹುದು ಅನ್ನುವಂತಹ ಕುತೂಹಲ. ಆದರೆ ನಾವು ಗಮನಿಸ್ತಾ ಬಂದ್ವಿ, ಕಾಂತಾರ ಚಾಪ್ಟರ್ 1 ಸಿನಿಮಾದ ಆರಂಭದಿಂದಲೇ ಒಂದಷ್ಟು ವಿಘ್ನಗಳು, ಸಾಕಷ್ಟು ಅವಘಡಗಳಾಗೋಯ್ತು. ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದಂಥ ಒಂದಷ್ಟು ಜನ ಸಾವನ್ನಪ್ಪಿದ್ರು. ಈ ರೀತಿ ರಾಕೇಶ್ ಇರ್ಬೋದು, ಕಾಮಿಡಿ ಕಿಲಾಡಿಯ ರಾಕೇಶ್ ಇರ್ಬೋದು, ಮತ್ತು ಒಂದಿಬ್ಬರು ಒಟ್ಟು 3-4 ಜನ ಸಾವನ್ನಪ್ಪಿದ್ದಾರೆ. ಈ ರೀತಿಯ ಅವಘಡಗಳಾಯಿತು. ಅದೆಲ್ಲೋ ಯಶ್ಲೂರ್ ಹತ್ರ ಶೂಟಿಂಗ್ ಮಾಡುವಂತಹ ಟೈಮಲ್ಲಿ ಫಾರೆಸ್ಟ್ ಅರಣ್ಯವನ್ನು ನಾಶ ಮಾಡಿ ಶೂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಲ್ಲೊಂದಿಷ್ಟು ವಿವಾದ, ಒಂದಷ್ಟು ದಿನಗಳ ಕಾಲ ಶೂಟಿಂಗ್ ನಿಲ್ಲುತ್ತೆ. ಒಟ್ಟಾರೆಯಾಗಿ ಆ ಎಲ್ಲ ಅಡೆತಡೆಗಳನ್ನು ದಾಟಿ ನಿನ್ನೆ ಕಾಂತಾರ ಸಿನಿಮಾದ ಟ್ರೈಲರ್ ರಿಲೀಸ್ ಆಗುತ್ತೆ. ಎಂತಹ ಅದ್ಭುತವಾದಂತಹ ರೆಸ್ಪಾನ್ಸ್ ಅಂತ ಹೇಳಿದ್ರೆ, ಇದುವರೆಗೆ ಮಾಡಿದಂತಹ ಎಲ್ಲ ದಾಖಲೆಗಳು ಕೂಡ ಉಡಿಸಾಗಿದೆ. ಎಲ್ಲ ಭಾಷೆಗಳಲ್ಲೂ ಕೂಡ ರಿಲೀಸ್ ಆದಂತಹ ಕಾಂತಾರ ಚಾಪ್ಟರ್ 1 ಸಿನಿಮಾದ ಟ್ರೈಲರ್ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಈ ಟ್ರೇಲರ್ ನೋಡ್ತಾ ಇದ್ರೆ ಮೈ ರೋಮಾಂಚನ ಆಗುತ್ತೆ. ಬೇರೆ ಭಾಷಿಗರು ಒಂದು ರೀತಿ ಬಾಯಿ ಮೇಲೆ ಬೆಲೆಟ್ಟು ನೋಡ್ಕೊಳ್ಳಬಹುದಾದಂತಹ ಒಂದು ಟ್ರೇಲರು. KGF ಚಾಪ್ಟರ್ 1 ಇರ್ಬೋದು, 2 ಇರ್ಬೋದು, ಎಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ಸು, ಅದೇ ರೀತಿ ಕಾಂತಾರ ಸಿನಿಮಾ ಕೂಡ ಯಶಸ್ಸಾಗುತ್ತೆ. ನಿನ್ನೆ ರಿಲೀಸ್ ಆದಂತಹ ಟ್ರೇಲರ್ಗೆ ಅದ್ಭುತವಾದಂತಹ ರೆಸ್ಪಾನ್ಸ್ ಬರ್ತಾ ಇದೆ. ಆ ಸಿನಿಮಾಟೋಗ್ರಫಿ ಇರ್ಬೋದು, ಆ ಗ್ರಾಫಿಕ್ಸ್ಗಳು, ಆ ಕಾಸ್ಟ್ಯೂಮ್ಸು, ಮತ್ತು ರಿಷಬ್ ಶೆಟ್ಟಿಯವರ ಆ್ಯಕ್ಟಿಂಗು, ಪ್ರತಿಯೊಂದಕ್ಕೂ ಕೂಡ ಒಳ್ಳೆಯ ರೀತಿಯ ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇದೆ. ನೋಡಿ, ನಾನು ಆಗಲೇ ಹೇಳಿದೆ, ಸಾಲು ಅಹಿತಕರ ಘಟನೆಗಳಾಗುತ್ತೆ. ನಿನ್ನೆ ಪ್ರೆಸ್ ಮೀಟಲ್ಲಿ ಮಾತನಾಡ್ತಾ ಹೇಳಿದ್ರು ರಿಷಬ್ ಶೆಟ್ಟಿ ಅವರು, ನಾನು ಸಾಯಬೇಕಾಗಿತ್ತು, 4-5 ಬಾರಿ ಆ ರೀತಿಯ ಅವಘಡಗಳಾಯಿತು, ದೈವ ನನ್ನನ್ನು ಬದುಕಿಸಿದೆ ಅಂತ ಹೇಳಿ, ಬಚಾವ್ ಮಾಡಿದ್ದು ನನ್ನನ್ನು ದೈವ ಅಂತ ಹೇಳಿ ಸ್ವತಃ ರಿಷಬ್ ಶೆಟ್ಟಿ ಅವರೇ ಹೇಳಿಕೊಂಡ್ರು. ಒಂದಲ್ಲ ಒಂದು ವಿಘ್ನಗಳು, ಸಾಕಷ್ಟು ಆ ವಿಘ್ನಗಳನ್ನು ದಾಟಿ ಅಕ್ಟೋಬರ್ 2ನೇ ತಾರೀಕು ನಿಮ್ಮೆಲ್ಲರ ಮುಂದೆ ಕಾಂತಾರ ಚಾಪ್ಟರ್ 1 ಸಿನಿಮಾ ಬರ್ತಾ ಇದೆ. ನೋಡಿ, ನಿನ್ನೆ ಆ ಸಿನಿಮಾದ ಟ್ರೇಲರ್ ಬಿಡುಗಡೆಯಾಗುತ್ತೆ. ಎಲ್ಲ ಭಾಷೆಯಲ್ಲೂ ಕೂಡ ಅದ್ಭುತವಾದಂತಹ ರೆಸ್ಪಾನ್ಸ್ ಬರ್ತಾ ಇದೆ. ಸಿನಿಮಾ ಸೆಟ್ನಲ್ಲಾದಂತಹ ಒಂದಷ್ಟು ಅವಘಡಗಳು ನಿನ್ನೆ ಮಾತನಾಡ್ತಾ ಹೇಳ್ತಾರೆ ರಿಷಬ್ ಶೆಟ್ಟಿ ಅವರು, ನಾನು ಕೂಡ ಸಾವಿನ ಮನೆಯ ಕದ ತಟ್ಟು ಬಂದೆ, 4-5 ಸಲ ನಾನು ಹೋಗಿಬಿಡಬೇಕಾಗಿತ್ತು, ಆದರೆ ನನ್ನನ್ನು ದೈವ ಕಾಪಾಡ್ತು ಅಂತ ಹೇಳಿ. ಮೋಸ್ಟ್ಲಿ ಈ ಸಿನಿಮಾ ಕಂಪ್ಲೀಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅವ್ರು ಹೇಳಿದ್ದು ರಿಷಬ್ ಶೆಟ್ಟಿ ಅವರು. ಯಾಕಂದರೆ ಅಷ್ಟೊಂದು ಅಡೆತಡೆಗಳು, ಅಷ್ಟೊಂದು ವಿಘ್ನಗಳು ಎದುರಾಯಿತು. ನನ್ನ ಪತ್ನಿ ಪ್ರಗತಿ ತುಂಬ ಹರಕೆ ಹೊತ್ತಿದ್ದಾಳೆ ಈ ಸಿನಿಮಾ ಕಂಪ್ಲೀಟ್ ಆಗೋದಕ್ಕೆ. ನನಗೇನೂ ಆಗಿಲ್ಲ, ಇವತ್ತು ನಿಮ್ಮ ಮುಂದೆ ನಿಂತಿದ್ದೀನಿ, ಸಿನಿಮಾ ಕಂಪ್ಲೀಟ್ ಮಾಡಿ ಬಿಡುಗಡೆಗೆ ಸಿನಿಮಾ ಸಿದ್ಧ ಆಗಿದೆ ಅಂತ ಹೇಳಿದ್ರೆ ಆ ದೈವ ಕಾರಣ. ನನ್ನ ಪತ್ನಿ ಅಷ್ಟು ದೈವಕ್ಕೆ ಹರಕೆ ಹೊತ್ತಿದ್ದಾರೆ. ದಿನಾ ಕೂತು ನನ್ನ ಪತ್ನಿ ಪ್ರಗತಿ ಪ್ರಾರ್ಥನೆ ಮಾಡಿದ್ದಾರೆ. ನಮ್ಮ ಇಡೀ ತಂಡದ ಶ್ರಮ ಇದೆ. ನಮ್ಮ ತಂಡದವರೆಲ್ಲರೂ ಕೂಡ ಸುಮಾರು 3 ತಿಂಗಳಾಗಿದೆ ಕಣ್ತುಂಬ ನಿದ್ದೆ ಮಾಡಿ ಅಂತ ಹೇಳಿ ರಿಷಬ್ ಶೆಟ್ಟಿ ಅವರು ಒಂದಷ್ಟು ಅಲ್ಲಾದಂತಹ ಘಟನೆಗಳ ಬಗ್ಗೆ ಒಂದು ರೀತಿಯಲ್ಲಿ ಎಲ್ಲವನ್ನ ಕೂಡ ಹಂಚಿಕೊಳ್ತಾರೆ. ಸಾಲು ಅವಘಡಗಳಾಗತ್ತೆ, ಕಲಾವಿದರು ತೆರಳುತ್ತಾ ಇದ್ದಂತಹ ಬಸ್ ಪಲ್ಟಿ ಆಗುತ್ತೆ, ಜೂನಿಯರ್ ಕಲಾವಿದರು ಮಾಸ್ತಿಕಟ್ಟೆಯ ಮಾಣಿ ಜಲಾಶಯದಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ದೋಣಿ ಮಗುಚೋಗುತ್ತೆ, ಬೃಹತ್ ಸೆಟ್ಟನ್ನು ಹಾಕಲಾಗಿತ್ತು, ಸುಂಟ್ರು ಗಾಳಿ ಬಂದು ಸೆಟ್ ಎಲ್ಲವೂ ಕೂಡ ಧ್ವಂಸ ಆಗುತ್ತೆ. ಇದೆಲ್ಲದರ ಬಗ್ಗೆನೂ ಕೂಡ ರಿಷಬ್ ಶೆಟ್ಟಿ ಅವರು ಮನಬಿಚ್ಚಿ ಮಾತನಾಡ್ತಾರೆ ನಿನ್ನೆ ಆ ಪ್ರೆಸ್ ಮೀಟಲ್ಲಿ. ಮತ್ತೊಂದು ಕಡೆ ಬಾಡ್ ತಿನ್ನದೆ, ಅಂದರೆ ನಾನ್ ವೆಜ್ಜನ್ನು ತಿನ್ನದೆ, ಮದ್ಯಪಾನವನ್ನು ಮಾಡದೆ ಕಾಂತಾರ ನೋಡುವಂತಹ ಸಂಕಲ್ಪ ಒಂದಷ್ಟು ಓಡಾಡ್ತಿತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಇದು ನಿಜಾನ ಅನ್ನುವಂಥ ವಿಚಾರಕ್ಕೂ ಕೂಡ ರಿಷಬ್ ಶೆಟ್ಟಿ ಅವರು ಸ್ಪಷ್ಟನೆಯನ್ನು ಕೊಟ್ಟಿರೋದು. ವೈರಲ್ ಆದಂತಹ ಪೋಸ್ಟರ್ಗೂ ನಮ್ಮ ಕಾಂತಾರ ಟೀಮ್ಗೂ ಚಿತ್ರತಂಡಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಅದು ಯಾರೋ ಬೇಕು ಅಂತ ವೈರಲ್ ಮಾಡಿರುವಂತಹ ವಿಚಾರ. ಹಾಗಾಗಿ ಅದೊಂದು ಫೇಕ್ ಪೋಸ್ಟರ್ ಅಂತ ಹೇಳಿ ರಿಷಬ್ ಶೆಟ್ಟಿ ಅವರು ಪ್ರೆಸ್ ಮೀಟಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅಂದರೆ
ಮದ್ಯ ಸೇವನೆ ಮಾಡಂಗಿಲ್ಲ, ನಾನ್ ವೆಜ್ಜನ್ನು ಮುಟ್ಟಂಗಿಲ್ಲ, ಅಂಥವ್ರು ಬಂದು ಸಿನಿಮಾ ನೋಡ್ಬೋದು ಅಂತ ಹೇಳಿ ಒಂದಷ್ಟು ಪೋಸ್ಟರ್ಗಳು ವೈರಲ್ ಆಗ್ತಾ ಇತ್ತಲ್ಲ, ಅದಕ್ಕೆ ರಿಷಬ್ ಶೆಟ್ಟಿಯವರು ಸ್ಪಷ್ಟನೆ ಕೊಟ್ಟಿರೋದು ಇದೆಲ್ಲವೂ ಕೂಡ ಫೇಕ್. ನಮ್ಮ ಸಿನಿಮಾ ತಂಡದಿಂದ ಇದು ಯಾವುದೇ ರೀತಿ ಇಲ್ಲ. ಎಲ್ಲರೂ ಕೂಡ ಆರಾಮಾಗಿ ಬಂದು ಸಿನಿಮಾವನ್ನು ನೋಡಿ ಕನ್ನಡ ಚಿತ್ರರಂಗವನ್ನು ಮತ್ತೆ ಎತ್ತರಕ್ಕೆ ಬೆಳೆಸಿ ನಮ್ಮ ಶ್ರಮಕ್ಕೆ ತಕ್ಕನಾದಂತಹ ಪ್ರತಿಫಲವನ್ನು ಕೊಡಿ ಅಂತ ಹೇಳಿ ರಿಷಬ್ ಶೆಟ್ಟಿ ಅವರು ಹೇಳಿರೋದು. ಹಾಗಾಗಿ ಒಂದು ಅದ್ಭುತವಾದಂತಹ ಸಿನಿಮಾ ಕಾಂತಾರ 1 ನಾವು ಯಾವ ರೀತಿ ಗೆಲ್ಲಿಸಿದ್ವೋ, ಕಾಂತಾರ ಸಿನಿಮಾವನ್ನು, ಕಾಂತಾರ ಚಾಪ್ಟರ್ 1 ಕೂಡ ಅಷ್ಟೇ ಅದ್ಭುತವಾಗಿದೆ. ಆ ಟ್ರೇಲರ್ ನೋಡಿದ್ರೆ ಗೊತ್ತಾಗುತ್ತೆ. ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ. ನೋಡೋಣ, ಅಕ್ಟೋಬರ್ 2ನೇ ತಾರೀಕು ತೆರೆ ಮೇಲೆ ಬರ್ತಾ ಇದೆ. ಪ್ರೇಕ್ಷಕ ಮಹಾಪ್ರಭುಗಳು ಕಾಂತಾರ ಸಿನಿಮಾವನ್ನು ಯಾವ ರೀತಿ ಮೆರೆಸಿದ್ರೋ ಅದಕ್ಕಿಂತ ಹೆಚ್ಚಿನದಾಗಿ ಮೆರೆಸ್ತಾರಾ, ಅಥವಾ ಸಿನಿಮಾ ನೋಡಿದಂತಹ ಪ್ರೇಕ್ಷಕರು ಏನು ಹೇಳ್ತಾರೆ ಸಿನಿಮಾ ರಿಲೀಸ್ ಆದ ನಂತರವಷ್ಟೇ ಗೊತ್ತಾಗಬೇಕಾಗತ್ತೆ. ಒಟ್ಟಾರೆ ಕನ್ನಡ ಸಿನಿಮಾಗಳನ್ನು ಥಿಯೇಟರ್ಗೆ ಹೋಗಿ ನೋಡಿ ಕನ್ನಡ ಸಿನಿಮಾವನ್ನು ಉಳಿಸಿ ಬೆಳೆಸಿ.